चिटकुपा में निजी गैर सहायता प्राप्त स्कूल प्रबंध बोर्ड व कन्नड़ साहित्य परिषद और कन्नड़ समर्थ संगठन की ओर से कन्नड़ स्कूल बचाओ कर्नाटक बचाओ के संकल्प के साथ और अपनी 9 मांगों को लेकर धरना दिया और चिटकुपा के नेहरू चौक से तहसील कार्यालय तक एक विरोध रैली निकाली गई। यह रैली चिटकुपा के मुख्य रास्तों से होते हुए तहसील कार्यालय पहुंची, जहां पर तहसीलदार के माध्यम से मुख्यमंत्री सिद्धरामैया को एक ज्ञापन सौंपा गया। बाद में कल्याण कर्नाटक गैर सहायता प्राप्त स्कूल प्रबंधन बोर्ड के अध्यक्ष सुरेश चौधरी और कन्नड़ साहित्य परिषद तालुका अध्यक्ष अनिल कुमार शिंदे ने मीडिया से बात की और उनकी मांगों के संबंध में विस्तार से बताया। इस अवसर पर कल्याण कर्नाटक और सहायता प्राप्त स्कूल प्रबंधन बोर्ड के सचिव चंद्रशेखर दारा, सूर्यकांत मठपति, महारुद्र पांडुर, माणिक पवार और अन्य गैर सहायता प्राप्त स्कूल बोर्ड के अध्यापक और शिक्षा बड़ी संख्या में उपस्थित थे। चिटकुपा से केपी न्यूज के संवाददाता अजीम की रिपोर्ट। देश विदेश और स्थानीय समाचारों के लिए चैनल को लाइक, शेयर और सब्सक्राइब करना ना भूलें। ಎಲ್ಲ ಶಾಲೆಗಳಿಗೆ ಕೊಡಬೇಕು, ಯಾವುದೇ ತಾರತಮ್ಯ ಮಾಡಲಾರದೆ ರಾಜ್ಯದಿಂದ ಅನಧಿಕೃತ ಕೋಚಿಂಗ್ ಸೆಂಟರ್ಗಳೇನು ನಡೀತಾ ಇದೆ ಅದನ್ನು ಕೂಡಲೇ ಬಂದ್ ಮಾಡಬೇಕು. ಕನ್ನಡ ಶಾಲೆಗಳನ್ನು ರಕ್ಷಿಸಿ ಕನ್ನಡವನ್ನು ಉಳಿಸಬೇಕಾಗಿದೆ. ಆದರೆ ಇಲ್ಲಿ ಏನಾಗಿದೆ ಅಂದರೆ ಮುಖ್ಯಮಂತ್ರಿಗಳು ಬೇರೆಯವರೆಲ್ಲರೂ ನಮ್ಮ ಸರ್ಕಾರದವ್ರು ಏನು ಹೇಳ್ತಾರೆ, ಕನ್ನಡ ನಮ್ಮ ಸಂಸ್ಕೃತಿ, ನಾಡಿಗಾಗಿ, ನೀರಿಗಾಗಿ, ಸಂಸ್ಕೃತಿಗಾಗಿ ನಾವು ಏನು ಮಾಡೋಕ್ಕೂ ಸಿದ್ಧ ಅಂತ ಹೇಳ್ತಾ ಇದ್ದಾರೆ. ಆದರೆ ಅವರು ಇದ್ರ ಬಗ್ಗೆ ಓನ್ಲಿ ಮಾತಲ್ಲಿ ಮಾತ್ರ ಇದ್ದಾರೆ, ಆದರೆ ಪ್ರಾಕ್ಟಿಕಲಾಗಿ ಅದನ್ನು ಇಂಪ್ಲಿಮೆಂಟೇಷನ್ ಮಾಡ್ತಾ ಇಲ್ಲ. ಅದಕ್ಕೆ ಕೂಡಲೇ ಅವರೆಲ್ಲರೂ ಇಂಪ್ಲಿಮೆಂಟೇಷನ್ ಮಾಡಬೇಕು. 9ನೇದೇನಿದೆ, ಕನ್ನಡ ಶಾಲೆಗಳನ್ನು ಬಂದ್ ಮಾಡಿ ಕರ್ನಾಟಕ ಪಬ್ಲಿಕ್ ಶಾಲೆ, ಕನ್ನಡ ಶಾಲೆಗಳನ್ನು ಅವರು ಆಲ್ಮೋಸ್ಟ್ ಆಲ್ ಬಂದ್ ಮಾಡಬೇಕು. ಪಬ್ಲಿಕ್ ಶಾಲೆನ ಇಂಗ್ಲೀಷ್ ಮಾಧ್ಯಮವಾಗಿ ಪರಿವರ್ತನೆ ಏನು ಮಾಡ್ತಾ ಇದ್ದಾರೆ ಅದನ್ನು ಕೂಡಲೇ ಕೈಬಿಟ್ಟು ಇದ್ದಿರುವ ಕನ್ನಡ ಶಾಲೆಗಳಿಗೆ ಪರಿಪೂರ್ಣ ಹಾಗೆ ಶಿಕ್ಷಕರನ್ನು ರಿಕ್ರೂಟ್ ಮಾಡಬೇಕು. ಶಿಕ್ಷಕರನ್ನು ಒಂದು ಇದನ್ನು ಮಾಡಿಬಿಟ್ಟು ಎಲ್ಲ ಸೌಲಭ್ಯಗಳನ್ನು ಎಲ್ಲ ಶಾಲೆಗಳಿಗೆ ಕೊಡಬೇಕು, ಮಲ್ತಾಯಿ ಧೋರಣೆಗಳನ್ನು ಬಿಡಬೇಕೆಂದೇಳಿ ನಾವು ಇವತ್ತು ಒಂದು ದಿವಸದ ಪ್ರತಿಭಟನೆ ಹಾಗೂ ರ್ಯಾಲಿ ಮುಖಾಂತರ ಬಂದುಬಿಟ್ಟು ನಮ್ಮ ಮನವಿಯನ್ನು ತಹಸೀಲ್ದಾರ್ ಮುಖಾಂತರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಸಲ್ಲಿಸ್ತಾ ಇದ್ದೀವಿ. ಧನ್ಯವಾದ. ಶಾಲೆಗಳ ಒಂದು ಬೆಳವಣಿಗೆಗಾಗಿ ಸರ್ಕಾರವು ಏನು ಇವತ್ತು ಮಲ್ತಾಯಿ ಧೋರಣೆಯನ್ನು ಅನುಸರಿಸ್ತಾ ಇದೆ ಅದನ್ನು ಖಂಡಿಸಿ ಇವತ್ತು ಸರ್ಕಾರಿ ಶಾಲೆಗಳ ಜೊತೆಯಲ್ಲಿ ಖಾಸಗಿ ಶಾಲೆಗಳು ಕೂಡ ಏನಪ್ಪ ಅಂದರೆ ಕನ್ನಡ ಮಾಧ್ಯಮಗಳು ಒಳ್ಳೆಯ ರೀತಿಯಾಗಿ ಏನಪ್ಪ ಅಂದರೆ ಕೆಲಸ ಕಾರ್ಯ ಮಾಡುವ ಸಲುವಾಗಿ ಕನ್ನಡ ಶಾಲೆಗಳ ರಕ್ಷಣೆ, ಅನುದಾನ ರಹಿತ ಹಾಗೂ ಅನುದಾನ ರಹಿತ ಶಾಲೆಗಳ ವಿಧಿ ಸಿದ್ಧ ಷರತ್ತುಗಳನ್ನು ಸಡಿಲಗೊಳಿಸಿ ಹಾಗೂ ಕನ್ನಡ ಶಾಲೆಗಳನ್ನು ಸಬಲೀಕರಣ ಕಾಯ್ದೆ ಆಗ್ರಹಿಸಿ ಒಂದು ದಿವಸದ ಒಂದು ಧರಣಿ ಸತ್ಯಾಗ್ರಹನ ಹಾಗೂ ಜೊತೆಗೆ ಏನಪ್ಪ ಅಂತಂದರೆ ಕರ್ನಾಟಕದ ಮುಖ್ಯಮಂತ್ರಿಯವರಿಗೆ ತಹಸೀಲ್ದಾರ್ ಮೂಲಕ ಏನಪ್ಪ ಅಂದರೆ ಮನವಿಯನ್ನು ಸಲ್ಲಿಸುವುದರ ಮೂಲಕ ಇವತ್ತು ಏನಪ್ಪ ಅಂದರೆ ಧರಣಿಯನ್ನು ಆಯೋಜನೆ ಮಾಡಿದ್ದೀವಿ. ಇದರಲ್ಲಿ ವಿಶೇಷವಾಗಿ ಕನ್ನಡ ರಕ್ಷಣಾ ಸಮಿತಿ ಆಗಿರ್ಬೋದು, ಕನ್ನಡ ಸೇನೆ ಕರ್ನಾಟಕ ಆಗಿರ್ಬೋದು, ಕನ್ನಡ ಸಾಹಿತ್ಯ ಪರಿಷತ್ತು, ಕನ್ನಡ ಪರ ಎಲ್ಲ ಸಂಘಟನೆಗಳ ಒಳಗೊಂಡಿರ್ತಕ್ಕಂಥ ಒಂದು ದಿವಸದ ಏನಪ್ಪ ಅಂತಂದರೆ ಇವತ್ತು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಇವತ್ತು 9-10 ವರ್ಷಗಳಿಂದ ಏನಪ್ಪ ಅಂತಂದರೆ ಕರ್ನಾಟಕದಲ್ಲಿ ಸಾವಿರಾರು ಕನ್ನಡ ಶಾಲೆಗಳೇನಪ್ಪ ಅಂತಂದರೆ ಏನು ಮುಚ್ಚುವಂಥ ಒಂದು ಪ್ರಯತ್ನಕ್ಕೆ ಏನಪ್ಪ ಅಂದರೆ ಹಲವಾರು ಸರ್ಕಾರಗಳೇನಪ್ಪ ಅಂತಂದರೆ ಮುಂದಾಗಿವೆ. ಇವು ಸರ್ಕಾರದ ಎಲ್ಲ ಧೋರಣೆಗಳನ್ನು ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ ಏನಪ್ಪ ಅಂದರೆ ಕಟುವಾಗಿ ಟೀಕಿಸ್ತಾ ಇದೆ. ಯಾವುದೇ ಸರ್ಕಾರ ಇಲ್ಲ, ಅದು ಸರ್ಕಾರ ಬಗ್ಗೆ ಏನಪ್ಪ ಅಂದರೆ ನಾವು ಮಾತನಾಡ್ತಾ ಇಲ್ಲ. ಆದರೆ ಕನ್ನಡ ನಾಡು ನುಡಿ ಅಥವಾ ಕನ್ನಡ ಶಾಲೆಗಳ ಕನ್ನಡ ಭಾಷೆಗಳ ಒಂದು ಬೆಳವಣಿಗೆಗೆ ಏನಪ್ಪ ಅಂತಂದರೆ ಎಲ್ಲ ಸರ್ಕಾರಗಳು ವಿಶೇಷವಾಗಿರ್ತಕ್ಕಂಥ 371J ನಲ್ಲಿರ್ತಕ್ಕಂಥ ಒಂದು ಅನುದಾನವನ್ನು ಎಲ್ಲ ಅನುದಾನ ರಹಿತವಾಗಿರ್ತಕ್ಕಂಥ ಶಾಲೆಗಳಿಗೆ ಕೊಡುವುದರ ಮೂಲಕ ಆ ಸರ್ಕಾರದ ಒಂದು ಇಚ್ಛಾಶಕ್ತಿ ಏನಪ್ಪ ಅಂದರೆ ತೋರಿಸ್ಬೇಕು. ಜೊತೆಯಲ್ಲಿ ಏನಪ್ಪ ಅಂದರೆ ಆ ಕನ್ನಡ ಮಾಧ್ಯಮ ಶಾಲೆಗಳು ಬೆಳಕಿಗೆ ಬರಬೇಕು, ಕನ್ನಡ ಭಾಷೆ ಉಳಿಬೇಕು, ಕನ್ನಡ ಸಂಸ್ಕೃತಿ ಉಳಿಬೇಕು, ಕನ್ನಡ ನೆಲ ಜಲವನ್ನು ಉಳಿಸುವಂಥ ಕೆಲಸ ಇವತ್ತು ಸರ್ಕಾರಗಳು ಕೆಲಸ ಮಾಡಬೇಕಾಗಿದೆ. ಇದು ದೃಷ್ಟಿಯಿಂದ ಏನಪ್ಪ ಅಂತಂದರೆ ಗೊತ್ತಿದ್ದು ಹೋರಾಟ ಇದೆ. ವಿಶೇಷವಾಗಿ ಏನಪ್ಪ ಅಂದರೆ ನಾಚಿಕೆ ಬರ್ತಕ್ಕಂಥ ಮಾತಿದೆ ಸರ್, ಇಡೀ ಬೀದರ್ ಜಿಲ್ಲೆಯಲ್ಲಿ ಏನಪ್ಪ ಅಂದರೆ ಕನ್ನಡ ಮಾಧ್ಯಮ ಶಾಲೆ ಒಂದೇ ಉಳ್ಕೊಂಡಿದೆ. ಇವತ್ತು ಅದರಲ್ಲಿ ಏನಪ್ಪ ಅಂತಂದರೆ ಇವತ್ತು ಇದರ ಬೇಡಿಕೆಯಲ್ಲಿ 8ನೇ 9ನೇ ಬೇಡಿಕೆ ಇದೆ. ಕನ್ನಡ ಶಾಲೆಗಳನ್ನು ಬಂದ್ ಮಾಡಿ ಕರ್ನಾಟಕ ಪಬ್ಲಿಕ್ ಶಾಲೆಗಳು ಇಂಗ್ಲೀಷ್ ಮಾಧ್ಯಮ ಪ್ರಾರಂಭಿಸಲಿಕ್ಕೆ ಏನಪ್ಪ ಅಂದರೆ ಮುಂದಾಗ್ತಾ ಇದೆ. ಇದು ನಾಚಿನೇ ಶೋಚನೀಯ ಸಂಗತಿ ಇದೆ. ಯಾಕಂದರೆ ಇಂಥವು ಕಟುವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಸರ್ಕಾರ ಕೈ ಬಿಡಬೇಕು. ಜೊತೆಯಲ್ಲಿ ಏನಪ್ಪ ಅಂತಂದರೆ 1995ರ ನಂತರ ಏನು ಪ್ರಾರಂಭವಾಗಿರ್ತಕ್ಕಂಥ ಖಾಸಗಿ ಅನುದಾನ ರಹಿತ ಶಾಲೆಗಳಿಗೆ ಅನುದಾನಕ್ಕೊಳಪಡಿಸಬೇಕು. ಶೌಚಾಲಯ ಇಲ್ಲ ರೀ, ಅಲ್ಲಿ ಕುಡಿತಕ್ಕಂಥ ನೀರಿನ ವ್ಯವಸ್ಥೆ ಇಲ್ಲ. ಸರ್ಕಾರ ಯಾವುದೇ ರೀತಿಯಾಗಿರ್ತಕ್ಕಂಥ ಅನುದಾನ ರಹಿತವಾಗಿರ್ತ ಶಾಲೆಗಳ ಕಡೆಗೆ ಗಮನವೂ ಕೂಡ ಹರಿಸ್ತಾ ಇಲ್ಲ. ಇದು ನಾಚಿಕೆ ಬರ್ತಕ್ಕಂಥ ಮಾತಿದೆ. ಅದಕ್ಕಾಗಿ ಈಗ ಆದಷ್ಟು ಬೇಗ ಸರ್ಕಾರ ಇವು 9 ಬೇಡಿಕೆಗಳನ್ನು ಆದಷ್ಟು ಬೇಗ ಬಗೆಹರಿಸದಿದ್ದ ಪಕ್ಷದಲ್ಲಿ ಇಡೀ ರಾಜ್ಯಾದ್ಯಂತ ಏನಪ್ಪ ಅಂತಂದರೆ ಎಲ್ಲ ಸಂಘಟನೆಗಳು ಒಂದಾಗಿ ಹೋರಾಟವನ್ನು ಮಾಡ್ತೀವಿ. ಸರ್ಕಾರಕ್ಕೆ ಮನವರಿಕೆಯನ್ನು ಮಾಡ್ತಾ ಇದ್ದೇನೆ. ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರು ಸಚಿವರು ಆದಷ್ಟು ಬೇಗ ಏನಪ್ಪ ಅಂತಂದರೆ ಇದರ ಬಗ್ಗೆ ಗಮನ ಹರಿಸಬೇಕು. RTI ಆಗಿ ಬಂದ್ ಮಾಡಿದ್ರಿ ಸರ್.
ಇವತ್ತು ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಸರ್ಕಾರಿ ಶಾಲೆಯಲ್ಲೂ ಕೂಡ ಆರ್ ಟಿ ಐ ಮಕ್ಕಳು ಓದ್ತಾ ಇದ್ದಾರೆ, ಅನುದಾನ ರಹಿತ ಅನುದಾನ ಸಹಿತ ಶಾಲೆಯಲ್ಲೂ ಕೂಡ ಆರ್ ಟಿ ಐ ಮಕ್ಕಳು ಓದ್ತಾ ಇದ್ದಾರೆ, ಬಡ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ, ಕೆಳ ಸಮಾಜದ ಮಕ್ಕಳಲ್ಲಿ ಎಜುಕೇಷನ್ ಫ್ರೀಯನ್ನು ಪಡ್ಕೊಳ್ಳೋಕೆ ಬರ್ತಾ ಇದ್ದಾರೆ. ಅಂಥವ್ರಿಗೂ ಕೂಡ ಏನಪ್ಪ ಅಂದರೆ ಸರ್ಕಾರ ಏನು ಮಲ್ತಾಯಿ ಧೋರಣೆ ಅನುಸರಿಸ್ತಾ ಇದೆ. ಇದನ್ನು ಬಿಟ್ಕೊಟ್ಟು ಎಲ್ಲ ಸಡಿಲಿಕೆಯನ್ನು ಮಾಡಬೇಕು. ಕನ್ನಡ ಶಾಲೆಯ ಉಳಿವಿಗಾಗಿ ಖಾಸಗಿ ಶಿಕ್ಷಣ ಸಂಸ್ಥೆ ಅನುದಾನ ನವೀಕರಣ ಸಲುವಾಗಿ ವಿಶೇಷವಾಗಿ ಬಡ ಮಕ್ಕಳ ಆರ್ ಟಿ ಐ ಏನಿದೆ ಅದನ್ನೇನಪ್ಪ ಅಂತಂದರೆ ಖಾಸಗಿ ಶಾಲೆಗೆ ಏನಪ್ಪ ಅಂದರೆ ಮರುಜೀವ ಮಾಡಿಸುವ ಮೂಲಕವಾಗಿ 371J ಯಲ್ಲಿ ಬರ್ತಕ್ಕಂಥ ಹೈದರಾಬಾದ್ ಕರ್ನಾಟಕ ಅನುದಾನ ಏನಿದೆ ಎಲ್ಲ ಅನುದಾನ ರಹಿತ ಅನುದಾನ ಸಹಿತ ಶಾಲೆಗೆ ಮೂಲಭೂತ ಸೌಕರ್ಯಗಳು ಸಿಗಬೇಕು. ಕೆಲವು ವಿದ್ಯಾರ್ಥಿಗಳಿಗೆ ಕೂಡೋಕ್ಕೆ ಬ್ರೆಂಚ್ ಇಲ್ಲ, ಕುಡಿಯೋಕ್ಕೆ ನೀರಿಲ್ಲ, ಶೌಚಾಲಯಗಳಿಲ್ಲ. ಇವೆಲ್ಲ ವ್ಯವಸ್ಥೆನಪ್ಪ ಆದಷ್ಟು ಶೀಘ್ರದಲ್ಲೇನಪ್ಪ ಅಂದರೆ ಮಾಡಬೇಕು ಅಂತಕ್ಕಂಥ ವಿಷಯನ ತಮ್ಮ ಎದುರುಗಡೆ ಹೇಳಿ ಕನ್ನಡ ಶಾಲೆಗಳನ್ನು ರಕ್ಷಿಸುವಲ್ಲಿ, ಕನ್ನಡ ಶಾಲೆಗಳನ್ನು ಬೆಳೆಸುವಲ್ಲಿ, ಕನ್ನಡ ಭಾಷೆ ಉಳಿಸುವಲ್ಲಿ ಸರ್ಕಾರ ಪ್ರಯತ್ನ ಮಾಡಬೇಕು. ಸರ್ಕಾರ ಸಚಿವರಿಗೂ ಕೂಡ ನಾನು ಮನವರಿಕೆ ಮಾಡ್ಕೊಳ್ತಾ ಇದ್ದೇನೆ. ಆದಷ್ಟು ಬೇಗ ಈ 9 ಬೇಡಿಕೆಗಳು ತಾಲೂಕಾ ಮಟ್ಟದಲ್ಲಿ ಗೊತ್ತು ಮಾಡಿದ್ದೀವಿ. ತಮ್ಮ ಮಾಧ್ಯಮದ ಮೂಲಕ ಹೇಳ್ತಾ ಇದ್ದೇನೆ, ತಾಲೂಕಾ ಮಟ್ಟದಲ್ಲಿ ಗೊತ್ತು ಮಾಡಿದ್ದೀವಿ. ಈ 9 ಬೇಡಿಕೆಗಳು ಈಡೇರಿದ್ದ ಪಕ್ಷದಲ್ಲಿ ರಾಜ್ಯ ಮಟ್ಟದಲ್ಲಿ ಏನಪ್ಪ ಹಲವಾರು ಸಂಘಟನೆಗಳು ಒಳಗೊಂಡು ಒಂದು ದೊಡ್ಡ ರೀತಿಯಾಗಿರ್ತ ಹೋರಾಟವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಆದಷ್ಟು ಬೇಗ ಈ ಬೇಡಿಕೆಗಳು ಸಚಿವರೇನಪ್ಪ ಅಂದರೆ ಮನವರಿಕೆ ಮಾಡಿ ಸಚಿವರು ಆದಷ್ಟು ಬೇಗ ಈ ಬೇಡಿಕೆಗಳನ್ನು ಈಡೇರಿಸುವ ದಿಶೆಯಲ್ಲಿ ಪ್ರಯತ್ನ ಮಾಡುತ್ತಾರೆ ಅಂತಕ್ಕಂಥ ನಂಬಿಕೆಯನ್ನಿಟ್ಟು ನನ್ನ ಮಾತು ವಿರಾಮ.